ವಿನಯ್ 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 ಸೀಸನ್ 10 ಅಂತ ಬಂದಾಗ ಐ ಥಿಂಕ್ ಮೊದಲನೇ ದಿನದಿಂದ ಆ ಕ್ಯೂರಿಯಾಸಿಟಿ ಇರ್ಬೋದು, ಆ ಟೆನ್ಷನ್ ಇರ್ಬೋದು, ಅಯ್ಯೋ ಏನಾಗತ್ತೆ ಎಪಿಸೋಡ್ ಅಲ್ಲಿ ಎಲ್ಲ ಪ್ರೊಮೋಸ್ ನೋಡುವಾಗ, ಐ ಥಿಂಕ್ ಆತರ ಒಂದು ಟೆನ್ಷನ್ ಡ್ರಾ ಮಾಡಿದ್ದು ವಿನಯ್. ಅವರ ಒಂದು ಸ್ಟ್ಯಾಂಡ್ಸ್ ಇಂದ ಇರ್ಬೋದು, ಏನೋ ತಪ್ಪು ಮಾಡಿದಾಗ ಮಾತಾಡಿಯಾರೆ, ತಪ್ಪುಗಳನ್ನ ಮಾಡಿಯಾರೆ, ತಪ್ಪು ಅಂತ ಗೊತ್ತಾದಾಗ ಸಾರಿ ಕೇಳಿಯಾರೆ. ಅಂಡ್ ಅವರ ಅಗ್ರೆಷನ್ ಒಂದ್ ಸೈಡ್ ಆದ್ರೆ ಅವರ ಗುಡ್ನೆಸ್ ಒಂದ್ ಸೈಡ್ ಆಬ್ವಿಯಸ್ಲಿ ನಾವೆಲ್ಲರೂ ನೋಡಿದೀವಿ. ಅಂಡ್ ಬಿಗ್ ಬಾಸ್ಗೆ ಬೇಕಾಗಿರುವಂತ ಎಲ್ಲಾ ತರದ ಕಂಟೆಂಟ್ ನ ಕಾಂಟ್ರಿಬ್ಯೂಷನ್ ನ ಕೊಟ್ಟಿರುವಂತ ವಿನಯ್ ಆಬ್ವಿಯಸ್ಲಿ ಫಿನಾಲೆಯಲ್ಲಿ ಇದ್ದಾರೆ. ತುಂಬಾನೇ ಸೌಂಡ್ ಮಾಡ್ತಾ ಬಂದವ್ರು ವಿನಯ್. ಅಂಡ್ ಸೌಂಡ್ ಮಾಡೋ ವ್ಯಕ್ತಿ ಎಷ್ಟು ಇಮೋಷನಲ್ ಆಗು ಇರ್ತಾರೆ ಅಂತ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ತೋರಿಸಿದ್ದಾರೆ. ಅಂಡ್ ಅವ್ರ ಜರ್ನಿ ತುಂಬಾನೇ ಚೆನ್ನಾಗಿತ್ತು, ತುಂಬಾ ಸೌಂಡ್ ಮಾಡ್ತು. ಅಂಡ್ ಇನ್ನೂ ಸೌಂಡ್ ಮಾಡ್ಬೇಕು ಅಂತಾನೆ ನೀವು ಅವರಿಗೆ ವೋಟ್ ಮಾಡ್ಬೇಕು. ಅಂಡ್ ನನ್ನ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್ ವಿನಯ್. ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಮ್ರತಾ. ನಿಮಗೆ ಗೊತ್ತಿರೋ ಹಾಗೆ ಇನ್ನೊಂದು 3 ದಿನದಲ್ಲಿ ಫಿನಾಲೆ ಇದೆ. ಸೊ ವೋಟಿಂಗ್ ಲೈನ್ಸ್ ಓಪನ್ ಆಗಿದೆ. ಅಫ್ಕೋರ್ಸ್ ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಮೈ ಬೆಸ್ಟ್ ಬ್ರದರ್ ವಿನಯ್ ಗೌಡ ಅವರು ಒಳಗಡೆ ಇದ್ದಾರೆ. ಆ್ಯಂಡ್ ನನ್ನ ಪ್ರಕಾರ ಆ್ಯಂಡ್ ಹಾಗೆ ತುಂಬ ಜನದ ಪ್ರಕಾರ ಅವರೇ ಗೆಲ್ಲಬೇಕು. ಬಿಕಾಸ್ ಫಸ್ಟ್ ದಿನದಿಂದ ಈ ದಿನದವರೆಗೂ ಹೀಸ್ ಗಿವನ್ ಹಿಸ್ 200% ಗೇಮಲ್ಲಾಗಿರ್ಬೋದು, ಮನೇಲಾಗಿರ್ಬೋದು, ಯಾವುದೇ ವಿಷಯದಲ್ಲಾಗಿರ್ಬೋದು ಎಲ್ಲೂ ಬಿಟ್ಕೊಟ್ಟಿಲ್ಲ, ಎಲ್ಲೂ ಗಿವ್ ಅಪ್ ಮಾಡಿಲ್ಲ. ಸತತವಾಗಿ ಶ್ರಮ ಕೊಟ್ಟು ಆಡ್ತಾ ಇದ್ದಾರೆ. ಸೊ ಅಂತ ಒಂದು ಜೆನ್ಯೂನ್ ವ್ಯಕ್ತಿ ಗೆಲ್ಲಬೇಕು, ಅದೇ ನನ್ನ ಆಸೆ ಕೂಡ. ಅವ್ರನ್ನ ಗೆಲ್ಲಿಸ್ಬೇಕು ಅಂದರೆ ನೀವೆಲ್ಲರೂ ಅಫ್ಕೋರ್ಸ್ ವೋಟ್ ಮಾಡಬೇಕು. ನಾನು ಕೂಡ ಅವ್ರಿಗೆ ದಿನ ವೋಟ್ ಮಾಡ್ತಾ ಇದ್ದೀನಿ. ನೀವು ವೋಟ್ ಮಾಡೋದನ್ನ ಮರಿಬೇಡಿ. ಎಲ್ಲರೂ ಸೇರಿ ವಿನಯ್ ಗೌಡ ಅವ್ರನ್ನ ಗೆಲ್ಸೋಣ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶೈನ್ ಶೆಟ್ಟಿ. ಬಿಗ್ ಬಾಸ್ ಸೀಸನ್ 10ರಲ್ಲಿ ಕೊನೆಯ 5 ಸ್ಪರ್ಧಿಗಳಲ್ಲಿ ಇರುವಂತಹ ನನ್ನ ಸ್ನೇಹಿತ ವಿನಯ್ ಅವರಿಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ವಾರಗಳು ನಿಮ್ಮ ಒಳ್ಳೆ ಪರ್ಫಾರ್ಮೆನ್ಸಿಂದ ಇಲ್ಲಿ ತನಕ ಬಂದಿದ್ದೀರಿ. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ವಿನಯ್. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಡುಗ. ಬಿಗ್ ಬಾಸ್ ಸೀಸನ್ 10 ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿದೆ. ಆ್ಯಂಡ್ ಎಲ್ಲ ಕಂಟೆಸ್ಟೆಂಟ್ಸ್ ಅವ್ರವ್ರು 100% ಕೊಡ್ತಾ ಇದ್ದಾರೆ. ನಾನಿವಾಗ ಮಾತಾಡ್ತಾ ಇರೋ ಕಂಟೆಸ್ಟೆಂಟ್ ಟಾಸ್ಕ್ ವಿಷಯದಲ್ಲಾಗಿರ್ಬೋದು, ಕನೆಕ್ಷನ್ ವಿಷಯದಲ್ಲಾಗಿರ್ಬೋದು ಮನೆಯವ್ರ ಜೊತೆ, ಆ್ಯಂಡ್ ಮೋಸ್ಟ್ ನಂಬರ್ ಆಫ್ ಪ್ರೊಮೋಕರ್ಸ್ ವಿಷಯದಲ್ಲಾಗಿರ್ಬೋದು, ಒಪಿನಿಯನ್ಸ್ ಕೊಡೋದ್ರ ಬಗ್ಗೆ ಆಗಿರ್ಬೋದು, ಡೆಸಿಷನ್ ಮೇಕಿಂಗ್ ಬಗ್ಗೆ ಆಗಿರ್ಬೋದು, ಐ ಥಿಂಕ್ ವಿನಯ್ ಈಸ್ ದ ಬೆಸ್ಟ್ ಇದೆಲ್ಲ ವಿಷಯದಲ್ಲೂ. ಅವರು ಸೀಸನ್ಗೆ ದ ಮೋಸ್ಟ್ ಕಾಂಟ್ರಿಬ್ಯೂಟ್ ಮಾಡಿರೋದ್ರಲ್ಲಿ ನಂಬರ್ 1 ಬರ್ತಾರೆ ಅಂತ ನನಗನ್ಸುತ್ತೆ. ಅವ್ರ ಬಗ್ಗೆ ನನಗೆ ತುಂಬ ಇಷ್ಟ ಆಗುವಂಥ ವಿಷಯ ಏನಂದರೆ ಅವರ ನೇರ ನುಡಿ. ಯಾರಿಗೂ ಹೊರಲ್ಲ, ರಪ್ಪ ರಪ್ಪ ಅಂತ ಪಟ ಪಟ ಮುಖದ ಮೇಲೆ ಹೇಳ್ತಾರೆ. ಹಿಂದೊಂದು ಮಾತಾಡೋದು, ಮುಂದೊಂದು ಮಾತಾಡೋದು, ಆ ಥರ ಬುದ್ಧಿ ಇಲ್ಲ. ಆ್ಯಂಡ್ ಅವ್ರ ಕಂಬ್ಯಾಕ್ಗಳಿಗೆ ವಾಪಸ್ ಏನು ಮಾತಾಡೋಕ್ಕೆ ಆಗಲ್ಲ. ಆ್ಯಂಡ್ ಅವರಲ್ಲಿ ಅಗ್ರೆಸಿವ್ ವಿನಯನ ಎಲ್ಲರೂ ನೋಡಿದ್ದಾರೆ. ಬಟ್ ಒಬ್ಬ ಕ್ಯೂಟ್ ಲಿಟಲ್ ಕೈಂಡ್ ವಿನಯ್ ಇದ್ದಾರೆ. ಅದು ನನಗೆ ಆ ಪೋರ್ಷನ್ ಆಫ್ ವಿನಯ್ ನನಗೆ ತುಂಬ ಇಷ್ಟ ಆಗೋದು. ಯಾಕಂದರೆ ಅವರು ಯಾರೇ ಆಗಿರಲಿ, ಏನಾದರೂ ಸ್ವಲ್ಪ ಟ್ರಬಲಲ್ಲಿ ಇದ್ದಾರೆ ಅಥವಾ ಲೋ ಇದ್ದಾರೆ ಅಂದರೆ ಅವರು ಎನಿಮಿ ಆಗಿದ್ದು ಹಿ ಡಸಂಟ್ ಕೇರ್. ಅವ್ರನ್ನ ಹೋಗ್ಬಿಟ್ಟು ಕನ್ಸೋಲ್ ಮಾಡೋ ವಿಷಯದಲ್ಲಾಗಿರ್ಬೋದು, ಅದೆಲ್ಲ ವಿನಯ್ ಗೌಡ ಅವ್ರದ್ದು ದ್ಯಾಟ್ ಸೈಡ್ ಆಫ್ ವಿನಯ್ ಗೌಡ ನನಗೆ ತುಂಬ ಇಷ್ಟ ಆಗ್ತಾರೆ. ಆಮೇಲೆ ಇನ್ನೂ ಒಂದು ಏನಂದರೆ, ಮನೆಯಲ್ಲಿ ವಿನ್ ಆಗೋ ವಿಷಯಕ್ಕೆ ಅಥವಾ ಗೇಮ್ ಇಂಪ್ರೂವ್ ಮಾಡ್ಕೊಳ್ಳೋ ವಿಷಯಕ್ಕಾಗಿ ಸುಮಾರು ಗ್ರೂಪ್ಸ್ಗಳಾಗಿರುತ್ತೆ. ಆ್ಯಂಡ್ ಎಷ್ಟೊಂದು ಜನ ಬೇರೆ ಗ್ರೂಪ್ ಹೋಗೋದು, ಫ್ರೆಂಡ್ಶಿಪ್ ಕಟ್ ಮಾಡೋದು, ಕನೆಕ್ಷನ್ ಕಟ್ ಮಾಡೋದು, ಈ ಥರದ್ದು ಎಷ್ಟೊಂದೆಲ್ಲ ನಡೆಯುತ್ತೆ. ಬಟ್ ಐ ಥಿಂಕ್ ವಿನಯ್ ಗೌಡ ಇಸ್ ಅ ಓನ್ಲಿ ಕಂಟೆಸ್ಟೆಂಟ್ ಇಲ್ಲಿ ತನಕ ಅವ್ರದ್ದೇ ಗ್ರೂಪಲ್ಲಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಅವ್ರ ಗ್ರೂಪಿಗೆ ಬಂದು ಹೋಗಿ ಮಾಡ್ತಾ ಇದ್ದಾರೆ. ಬಿಟ್ಟರೆ ವಿನಯ್ ಯಾವತ್ತೂ ಹೋಗಿಲ್ಲ. ಆ್ಯಂಡ್ ವಿನಯ್ ಯಾರನ್ನ ನನ್ನವರು ಅಂತ ಅಂದ್ಕೊಂಡಿದ್ರು ಅವ್ರನ್ನ ಟ್ರೆಷರ್ ಮಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ. ಐ ಥಿಂಕ್ ದ್ಯಾಟ್ಸ್ ದ ಬೆಸ್ಟ್ ಕ್ವಾಲಿಟಿ ಆಫ್ ವಿನಯ್. ಸಪೋಸ್ ವ್ಯಕ್ತಿತ್ವಕ್ಕೆ ನಾವೇನಾದ್ರು ಬೆಲೆ ಕೊಡ್ತೀವಿ ಅಂದರೆ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ವ್ಯಕ್ತಿತ್ವ. ಯಾಕಂದರೆ ಹೊರಗಡೆ ಜಗತ್ತಲ್ಲಿ ನಾವು ನಮ್ಮವರು ಅಂದ್ಕೊಂಡವ್ರನ್ನ ಯಾವತ್ತೂ ಬಿಡಲ್ಲ, ಕೊನೆ ತನಕ ಇರ್ತೀವಿ. ಸೊ ಐ ಥಿಂಕ್ ವಿನಯ್ ಇಲ್ಲಿ ತನಕ ಬಂದು ಎಲ್ಲ ರೀತಿಯಲ್ಲೂ ಪ್ರತಿಯೊಂದು ಕ್ಷಣನೂ ಜೀವಿಸಿದ್ದಾರೆ. ಅವ್ರು 100% ಅವ್ರು ಕೊಟ್ಟಿದ್ದಾರೆ, ಬೆಸ್ಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ವೋಟಿಂಗ್ ಲೈನ್ಸ್ ಓಪನ್ ಇದೆ. ವಿನಯ್ ಗೌಡಗೆ ವೋಟ್ ಮಾಡಿ. ಆ ಥರ ಒಂದು ವ್ಯಕ್ತಿತ್ವ ನಿಜವಾಗ್ಲೂ ಗೆಲ್ಲಬೇಕು. ನನಗೆ ವಿನಯ್ ವಿನ್ ಆಗಿ ಬಂದರೆ ತುಂಬ ಖುಷಿ ಆಗುತ್ತೆ. ಆಲ್ ಬೆಸ್ಟ್ ವಿನಯ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದ್ದೀನಿ. ಇನ್ನು ಕೇವಲ 3 ದಿನ ಮಿಕ್ಕಿದೆ ಬಿಗ್ ಬಾಸ್ ಸೀಸನ್ 10 ಗ್ರ್ಯಾಂಡ್ ಫಿನಾಲೆಗೆ. ಸೊ ಈ ಫಿನಾಲೆ ನನ್ನ ಸ್ನೇಹಿತ ವಿನಯ್ ಗೌಡಗೆ ನೀವೆಲ್ಲರೂ ಎಷ್ಟಾಗುತ್ತೋ ಅಷ್ಟು ವೋಟ್ ಮಾಡಿ ಅವನು ಗೆಲ್ಲೋ ಹಾಗೆ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಡೇ 1 ಇಂದ ಇವತ್ತವರೆಗೂ ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಬರ್ತಾ ಅಗ್ರೆಷನ್ ಅಂತ ಹೇಳ್ತಾರೆ, ಬಟ್ ಬಿಗ್ ಬಾಸ್ ಅಲ್ಲಿ ಅಗ್ರೆಷನ್ ಬೇಕು.
ಇಲ್ಲಾಂದ್ರೆ ಅಗ್ರೆಷನ್ ಇಲ್ಲದೆ ಇದ್ರೊಳ ಮನೆಗೆ ಹೋಗಿದ್ದಾರೆ. ಸೊ ಡೇ 1 ಹೇಗಿದ್ನೋ ಇವತ್ತವರೆಗೂ ಹಾಗೆ ಇದ್ದಾನೆ. ಸೊ ಬಿಗ್ ಬಾಸ್ ಅಲ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಆಟ ಆಡಿ ಅವನು ಏನು ಅಂತ ಪ್ರೂವ್ ಮಾಡ್ಕೊಂಡಿದ್ದಾನೆ ಅಂಡ್ ಅವನು ಅವನಾಗಿದ್ದಾನೆ. ಸೊ ಹಾಗಾಗಿ ಎಲ್ಲರೂ ಈ ಕೂಡಲೇ ಒಬ್ರು 99 ವೋಟ್ ಮಾಡ್ಬೋದು. ಸೊ ಮೊಬೈಲ್ಗಳು ಎತ್ಕೊಳ್ಳಿ, ಎಷ್ಟಾಗೋದೋ ಅಷ್ಟು ವೋಟ್ ಹಾಕಿ ನಮ್ಮ ವಿನಯ್ ಗೌಡನ ಗೆಲ್ಸಿ. ಸೊ ವೋಟ್ ಫಾರ್ ವಿನಯ್ ಗೌಡ. ಈ ಸಲ ಬಿಗ್ ಬಾಸ್ ಸೀಸನ್ 10 ಅಲ್ಲಿ ಯಾರು ವಿನ್ ಆಗಬೇಕು? ಇಟ್ಸ್ ವಿನಯ್ ಗೌಡ. ಆಲ್ ದಿ ಬೆಸ್ಟ್ ವಿನಯ್ ಗೌಡ. ಹಾಯ್ ನಮಸ್ಕಾರ, ನಾನು ನಿಮ್ಮ ಪವಿ ಪೋಪ. ಸೊ ನಾನು ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಬಂದು ವಿನಯ್ ಅವರಿಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಅವ್ರಿಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿ. ಬಿಕಾಸ್ ಇಷ್ಟು ದಿನ ಅವ್ರು ಏನು ಸಪೋರ್ಟ್ ಇಲ್ಲದೆ, ಯಾರ ಸಪೋರ್ಟೂ ಇಲ್ಲದೆ ಆಡ್ಕೊ ಬಂದಿದ್ದಾರೆ, ಒಬ್ಬಂಟಿಯಾಗಿ ಆಡ್ಕೊ ಬಂದಿದ್ದಾರೆ ಅವರು. ಸೊ ಐ ಗೆಸ್ ಇಟ್ ಡಿಸರ್ವ್ಸ್ ಟು ಬಿ ಹಿಯರ್, ಇಟ್ ಡಿಸರ್ವ್ಸ್ ಟು ವಿನ್ ದ ಟ್ರೋಫಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಪ್ಲೀಸ್ ಅವ್ರಿಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿ, ಸೇವ್ ಮಾಡಿ. ಟಾಪ್ 6 ಅಲ್ಲಿದ್ದಾರೆ ಅವರು. ಸೊ ಐ ಗೆಸ್ ಇದಕ್ಕೂ ಮೇಲೆ ಹೋಗ್ಬೇಕು ಅಂತಂದ್ರೆ ಒಂದು ವಿನ್ನರ್ ಟೈಟಲ್ನೇ ಗೆದ್ಕೊಂಡ್ ಬರಬೇಕು ಅವರು. ಸೊ ಪ್ಲೀಸ್ ಅವ್ರಿಗೆ ವೋಟ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಹಲೋ, ನಮಸ್ತೆ, ನಮಸ್ಕಾರ ನಿಮ್ಮೆಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ರೋಹಿತ್. ನೀವು ನನ್ನನ್ನ ಗಟ್ಟಿಮಲ ಧಾರಾವಾಹಿಯಲ್ಲಿ ಅಗ್ನಿ ಅಂತ ಒಂದು ಪಾತ್ರದಲ್ಲಿ ನೋಡಿರ್ಬೇಕು, ಮತ್ತೆ ಶಾಂಭವಿ ಧಾರಾವಾಹಿಯಲ್ಲಿ ಹರಿಪ್ರಸಾದ್ ಅಂತ ಒಂದು ಪಾತ್ರದಲ್ಲಿ ನೋಡಿರ್ಬೇಕು. ಐ ಆಮ್ ಶೋರ್ ನೀವೆಲ್ಲರೂ ಬಿಗ್ ಬಾಸ್ ಅಂತ ನೋಡ್ತಾ ಇದೀರಿ. ನಾನಂತೂ ದಿನ ನೋಡ್ತಾ ಇದ್ದೀನಿ ಬಿಗ್ ಬಾಸ್. ಅದಕ್ಕೆ ನಾನು ಇವತ್ತು ನಿಮ್ ಮುಂದೆ ಇದ್ದೀನಿ. ಐ ಆಮ್ ಹಿಯರ್ ಟು ಸಪೋರ್ಟ್ ಮೈ ಫ್ರೆಂಡ್, ಮೈ ಬ್ರದರ್ ವಿನಯ್ ಗೌಡ. ಮನೆಯಲ್ಲಿ ಎಲ್ಲರೂ ತುಂಬಾ ಫಸ್ಟ್ ಕ್ಲಾಸ್ ಆಗಿ ಆಟ ಆಡ್ತಾ ಇದ್ದಾರೆ. ದೇ ಆರ್ ಪ್ಲೇಯಿಂಗ್ ಇಟ್ ವೆರಿ ನೈಸ್ಲಿ. ವಿನಯ್ ಇಸ್ ಪ್ಲೇಯಿಂಗ್ ಇಟ್ ಫ್ರಮ್ ದ ಹಾರ್ಟ್. ಹಿ ಈಸ್ ಅ ವೆರಿ ಆನೆಸ್ಟ್ ಮ್ಯಾನ್. ಅವನು ತುಂಬಾ ಸ್ವೀಟ್ ಆಗಿದ್ದಾನೆ. ಅವನು ರಿಯಲ್ ಲೈಫ್ ಅಲ್ಲಿ ಹಂಗೆ ಇದ್ದಾನೆ. ಅವನ್ಗೆ ಇಷ್ಟ ಆದ್ರೆ ಮುಖದ ಮೇಲೆ ಹೇಳ್ತಾನೆ, ಇಷ್ಟ ಆಗ್ಲಿಲ್ಲ ಅಂದ್ರೂ ಮುಖದ ಮೇಲೆನೆ ಹೇಳ್ತಾನೆ. ಅವನ್ಗೆ ಆ ಹ್ಯಾಬಿಟ್ ಇಲ್ಲ, ಒಂದು ಮಾತನ್ನ ಶುಗರ್ ಕೋಟ್ ಮಾಡ್ಬಿಟ್ಟು ಹೇಳೋದು ಅವನ್ಗೆ ಅಭ್ಯಾಸ ಇಲ್ಲ. ಅದು ಅವನು ಆನೆಸ್ಟ್ ಆಗಿದ್ದಾನೆ. ಸೊ ಐ ಥಿಂಕ್ ಹಿ ಡಿಸರ್ವ್ಸ್ ಟು ವಿನ್ ಬಿಗ್ ಬಾಸ್. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಇಂದ, ನಿಮ್ಮೆಲ್ಲರೂ ಪ್ರೀತಿಯಿಂದ, ನಿಮ್ಮೆಲ್ಲರೂ ವೋಟ್ಸ್ ಇಂದ ಅವನು ಈ ಸತಿ ಬಿಗ್ ಬಾಸ್ ಗೆಲ್ಲೇಬೇಕು. ದಯವಿಟ್ಟು ಅವನ್ನ ವೋಟ್ ಮಾಡಿ ಸಪೋರ್ಟ್ ಮಾಡಿ, ಪ್ರೀತಿ ಕೊಡಿ ಅವನ್ಗೆ. ಅಂಡ್ ಐ ಆಮ್ ಆಲ್ವೇಸ್ ದೇರ್ ಟು ಸಪೋರ್ಟ್ ಹಿಮ್. ಸೊ ಪ್ಲೀಸ್ ವೋಟ್ ಫಾರ್ ವಿನಯ್ ಗೌಡ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಯರಾಜ್. ಸೊ ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಬಿಗ್ ಬಾಸ್. ನಾನು ಬಿಗ್ ಬಾಸ್ ನೋಡೋದಕ್ಕೆ ಇಬ್ಬರೇ ಕಾರಣ. ಮೊದಲನೇದು ನಮ್ಮ ಸುದೀಪ್ ಸರ್, ಎರಡನೇದು ನನ್ನ ಸ್ನೇಹಿತ, ನನ್ನ ಗೆಳೆಯ ವಿನಯ್. ಏನಕ್ಕೆ ವಿನಯ್ ಅಂತ ಹೇಳಿದ್ರೆ, ನಾವಿಬ್ರು ಮುಂಚೆ ಒಂದು ರಿಯಾಲಿಟಿ ಶೋ ಅಲ್ಲಿ ವರ್ಕ್ ಮಾಡಿದ್ವಿ ಜೊತೆಗೆ. ಆ್ಯಂಡ್ ವಿ ಆರ್ ಎ ಗುಡ್ ಫ್ರೆಂಡ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಫ್ರೆಂಡ್ಸ್ ಅನ್ನೋದಕ್ಕಿಂತ ವಿನಯ್ ಪರ್ಸನಾಲಿಟಿ ಅನ್ನೋದಿದೆಯಲ್ಲ, ಇಟ್ ಇಸ್ ಯಾವಾಗಲೂ ಚೇಂಜೇ ಆಗಿಲ್ಲ. ನಾನು ಆ ರಿಯಾಲಿಟಿ ಶೋ ಅಲ್ಲಿ, ಆ 2 years ಬ್ಯಾಕ್ ರಿಯಾಲಿಟಿ ಶೋ ಅಲ್ಲಿ ನಾನು ಹೇಗೆ ಮೀಟ್ ಮಾಡಿದ್ನೋ ಅದೇ ರೀತಿ ಇವತ್ತು ಬಿಗ್ ಬಾಸ್ ಮನೇಲೂ ಆಡ್ತಾ ಇದ್ದಾರೆ ವಿನಯ್. ಆ್ಯಂಡ್ ವಿನಯ್ನ ಒಂದು ರೀತಿ ಆರೋಗ್ಯಂಟು, ಇಲ್ಲಾಂದ್ರೆ ಕೋಪ ಜಾಸ್ತಿ ಅನ್ನೋದು ಸ್ವಲ್ಪ ಜನಕ್ಕೆ ಕಾಣಿಸುತ್ತೆ. ಆದರೆ ಒನ್ ಥಿಂಗ್ ಐ ಲೈಕ್ ಟು ಟೆಲ್ ಯು, ಆ ಥರ ಒಂದು ಸ್ವೀಟ್ ಪರ್ಸನ್ ನಿಜವಾಗ್ಲೂ ನಾನು ಮೀಟ್ ಮಾಡಿಲ್ಲ. ಈ ಈಸ್ ಅ ವೆರಿ ಜೆನ್ಯೂನ್ ಆ್ಯಂಡ್ ವೆರಿ ಗುಡ್ ಇನ್ ಹಾರ್ಟ್. ಏನಂತ ಹೇಳಿದ್ರೆ ಅಪ್ ಫ್ರಂಟ್ ಆಗಿ ಮಾತಾಡ್ತಾರೆ ಆ್ಯಂಡ್ ಏನಿದೆಯೋ ಮುಂದ್ಗಡೆ ಮಾತಾಡ್ತಾರೆ. ಸೊ ಅದು ಪ್ರಾಬಬ್ಲಿ ರೂಢಾಗಿ ಕಾಣಿಸ್ಬೋದು, ಆದರೆ ಈಸ್ ಅ ವೆರಿ ಜೆನ್ಯೂನ್ ಗೈ ಆ್ಯಂಡ್ ಅ ಗ್ರೇಟ್ ಪರ್ಸನಾಲಿಟಿ. ಸೊ ನಾನು ವಿನಯ್ಗೆ ವೋಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂದೀಪ್ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿರುವಂತ ವಿನಯ್ ಗೌಡ ಗೆಲ್ಲಬೇಕು ಅನ್ನೋದು ನನ್ನ ಆಸೆ. ಆಸ್ ಅ ಪರ್ಸನ್ ಹೇಳಬೇಕು ಅಂತಾರೆ, ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಸ್ವಲ್ಪ ಕೋಪಿಷ್ಟ. ಯಾರ ಮನ್ಸು ತುಂಬಾ ಚೆನ್ನಾಗಿರುತ್ತೋ ಅವ್ರಿಗೆ ಕೋಪ ಬರೋದು, ನ್ಯಾಯಬದ್ಧವಾಗಿ ಮಾತಾಡೋರ್ಗೆನೆ. ಡೇ 1 ನಿಂದ ಅವ್ನು ಹೇಗಿದಾನೋ ಬಿಗ್ ಬಾಸ್ ಮನೇಲಿ ಇವತ್ತಿಗೂ ಹಾಗೇ ಇದಾನೆ. ಯಾರಿಗೂ ಏನು ಕೆಡಕ್ ಬಯಸಿಲ್ಲ. ಅವ್ನ ಮಾತು ಸ್ವಲ್ಪ ಹೊರಟಿರ್ಬೋದು, ಆದ್ರೆ ಮನ್ಸು ಅಷ್ಟೇ ಮೃದು. ಹತ್ರದಿಂದ ನಾನ್ ನೋಡಿದೀನಿ. ನೀವು ಎಲ್ಲ ನೋಡಿದೀರಾ ಅವನ ಕ್ಯಾರೆಕ್ಟರ್ನ. ಅವ್ನು ಹೇಗಿದಾನೋ ಹಾಗೆ ಇರೋದನ್ನು ನೀವೆಲ್ಲ ಗಮನಿಸಿದ್ದೀರಾ. ಸೊ ದಯವಿಟ್ಟು ಎಲ್ಲರೂ ವೋಟ್ ಮಾಡಿ. ಆಸ್ ಅ ಫ್ರೆಂಡ್ ಅಂತ ಅವನು ಚಿಂದಂತ ವ್ಯಕ್ತಿ, ಇದಂತೂ ನಾನು ಹೇಳ್ಬೋದು. ತುಂಬಾ ಕಷ್ಟಪಟ್ಟು ಇಂಡಸ್ಟ್ರಿಗೆ ಬಂದಿದ್ದಾನೆ, ತುಂಬಾ ಕಷ್ಟಪಟ್ಟು ಎಲ್ಲ ಪ್ರಾಜೆಕ್ಟ್ಸ್ ಮಾಡಿದ್ದಾನೆ. ಅವನಲ್ಲಿ ಒಂದು ಸಾಧನೆ ಮಾಡೋ ಒಂದು ಹುಮ್ಮಸ್ಸಿದೆ. ಅದಕ್ಕೆಲ್ಲ ನೀವು ಪ್ರೋತ್ಸಾಹ ಮಾಡಿ. ದಯವಿಟ್ಟು ಅವನ್ನ ಗೆಲ್ಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.
ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಮತಾ ಬಾಡಿ ಬಿಲ್ಡರ್. ಬಿಗ್ ಬಾಸ್ ಸೀಸನ್ 10ನ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಬಂದು ವಿನಯ್. ಸೊ ಬಿಗ್ ಬಾಸ್ ಸೀಸನ್ 10 ವಿನ್ನರ್ ಆಗಿ ವಿನಯ್ನ ನೋಡೋಕೆ ಇಷ್ಟಪಡ್ತೀನಿ. ನನ್ನ ಸಪೋರ್ಟ್ ವಿನಯ್ಗೆ, ನಿಮ್ಮ ಒಂದು ಓಟ್ ಕೂಡ ವಿನಯ್ಗೆ ಸಿಗಬೇಕು ಅಂತ ಆಶಿಸ್ತೀನಿ. ವಿನಯ್, ನೀವು ಡೇ 1 ನಿಮ್ಮ ವ್ಯಕ್ತಿತ್ವನ ಬಿಟ್ಕೊಟ್ಟಿಲ್ಲ, ಇದೇ ಥರ ಆಡಿ ವಿನ್ನರ್ ಆಗಿ ಬನ್ನಿ. ಆಲ್ ದಿ ಬೆಸ್ಟ್ ಮಚ್ಚಾ. ಸೊ ವಿನಯ್, ಸ್ಟಾರ್ಟಿಂಗ್ ಇಂದಲೂ ಕೂಡ ನಿಮ್ಮ ಖಂಡಿತವಾಗೂ ಮಾಡ್ತಾ ಇದ್ದೀರಾ. ಸೊ ಈ ಹಾರ್ಡ್ ವರ್ಕ್ ಹಾಗೆ ಮುಂದುವರಿ ಅಂತ ನಾವು ಬಯಸ್ತೀವಿ. ಸೊ ನೀವೆಲ್ಲರೂ ಕೂಡ ನಿಮ್ಮ ವ್ಯಕ್ತಿತ್ವ ಕೂಡ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವೆಲ್ಲರೂ ಸೇರಿ 24 ಕೂಡ ಸೆಂಟ್ರಿಂದ ನಿಮ್ಗೆಲ್ಲರೂ ಒಳ್ಳೇದಾಗಿ ಅಂತ ಹೇಳಿ ನಾವೆಲ್ಲ ಸೇರಿ ವಿಶ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಹಾಯ್, ನಮಸ್ಕಾರ. ನಾನು ನಿಮ್ಮ ಬುಜ್ಜಿ. ನಿಮಗೆಲ್ಲ ಗೊತ್ತಿರೋ ಥರ ನನ್ನ ಚಡ್ಡಿ ದೋಸ್ತ್ ವಿನಯ್ ಗೌಡ ಬಿಗ್ ಬಾಸ್ ಟನ್ಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ. ನಮ್ಗೆ ಅನ್ಸಿರೋ ಪ್ರಕಾರ ನಾವು ತುಂಬ ಕ್ಲೋಸ್ ಆಗಿ ನೋಡಿದ್ದೀವಲ್ಲ, ಪ್ರತಿಯೊಬ್ಬ ಕಂಟೆಸ್ಟೆಂಟ್ನಾಗಲಿ, ಸಂಗೀತನಾಗಲಿ, ಕಾರ್ತಿಕ್ನಾಗಲಿ, ವಿನಯ್ನಾಗಲಿ, ತನಿಷನ್ನಾಗಲಿ. ಸೊ ಇವರೆಲ್ಲ ನಮಗೆ ತುಂಬ ಕ್ಲೋಸ್ ಆಗಿ ಗೊತ್ತಿರೋ ಕಾರಣ ವಿನಯ್ ಅಗ್ರೆಸಿವ್ ಆಗಿ ಆಡ್ತಾನೆ ಅನ್ನೋದಕ್ಕಿಂತ ವಿನಯ್ ಇರೋದೇ ಹಾಗೆ. ಇವಾಗ ಯಾವುದೇ ಒಬ್ಬ ವ್ಯಕ್ತಿನ ಆ ಥರ ಟ್ರಿಗರ್ ಮಾಡಿಕೊಂಡು ಸ್ವಲ್ಪ ಟಾಂಟ್ ಮಾಡ್ತಾನೆ ಇದ್ದಾಗ ಪ್ರತಿಯೊಬ್ಬ ಮನುಷ್ಯ ರಿಯಾಕ್ಟ್ ಆಗೋದು ಸಹಜ. ನನಗನ್ಸಿರೋ ಪ್ರಕಾರ ವಿನಯ್ ಇವತ್ತವರೆಗೂ ತನ್ನ ಅನ್ನೋದನ್ನ ಬಿಟ್ಕೊಟ್ಟಿಲ್ಲ. ಆಮೇಲೆ ಎಲ್ಲೂ ಕುಗ್ಗಿಲ್ಲ. ತುಂಬ ತುಂಬ ನೀಟಾಗಿ ಆಡ್ಕೊಂಡ್ ಬರ್ತಾ ಇದ್ದಾನೆ ಇವತ್ತವರೆಗೂ. ಸೊ ಅವನಿಗೆ ಒಳ್ಳೇದನ್ನ ವಿಶ್ ಮಾಡ್ತಾ ಇದ್ದೀನಿ. ಡರ್ಲಿಂಗ್, ಗೆತ್ಕೊಂಬ, ಒಂದು ಒಳ್ಳೆ ಪಾರ್ಟಿ ಮಾಡೋಣ. ಸೊ ಇನ್ನು 3 ದಿವಸ ಇದೆ ಫಿನಾಲೆಗೆ. ಎಲ್ಲರೂ ದಯವಿಟ್ಟು ವೋಟ್ ಮಾಡಿ ವಿನಯ್ಗೆ. ಮಾಮ್, ಟೈಟಲ್ ನಿಂದೆ, ಗೆತ್ಕೊಂಬ. ಆಲ್ ದಿ ಬೆಸ್ಟ್. ನಮಸ್ತೆ ಎಲ್ಲರೂ, ಹೇಗಿದ್ದೀರಾ? ಎಲ್ಲೆಲ್ಲಿ ನೋಡಿದ್ರು ಬಿಗ್ ಬಾಸ್. ಸೊ ಅದ್ರಲ್ಲಿ ನನ್ನ ತುಂಬ ಕ್ಲೋಸ್ ಆಗೋಂಥ ಕಾರ್ತಿಕ್ ಮತ್ತು ವಿನಯ್ ಅವರು ಫೈನಲ್ ಬಂದಿದ್ದಾರೆ. ನನ್ನ ತುಂಬ ಆಶಯ ವಿನಯ್ ಮತ್ತು ಕಾರ್ತಿಕ್ ಅವರು ನಮ್ಮ ಸುದೀಪ್ ಸರ್ಕ ಎರಡು ಕೈಯಲ್ಲಿ ಇರಬೇಕು ಅಂತ. ದಯವಿಟ್ಟು ಸಪೋರ್ಟ್ ಮಾಡಿ ಕಾರ್ತಿಕ್ಗೆ ಮತ್ತು ವಿನಯ್ ಅವರಿಗೆ. ಫೈನಲಿಸ್ಟ್ ಆಗಿ ಇಬ್ರು ಬರಬೇಕು. ಇಬ್ಬರಲ್ಲಿ ಯಾರಿಗಿದ್ರು ಖುಷಿನ ನನಗೆ, ಇಬ್ರಿಗೆ. ಇನ್ನ 2 days ಇದೆ ಅಷ್ಟೇ ಫಿನಾಲೆಗೆ. ಎಲ್ಲಾರು ತಪ್ಪದೆ ವೋಟ್ ಮಾಡಿ. ಇಬ್ರಲ್ಲಿ ಯಾರಿಗಿದ್ರು ಖುಷಿ ಆಗುತ್ತೆ. ಸೊ ನಮ್ಗೆ ಇಷ್ಟವನ್ನ ದಯವಿಟ್ಟು ಗೆಲ್ಸ್ಕೊಡಿ, ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್. ಹಾಯ್, ನಮಸ್ಕಾರ. ನಾನು ನಿಮ್ಮ ಯಶಸ್ವಿನಿ ದೇಶಪಾಂಡೆ. ಇತ್ತೀಚೆಗಂತೂ ಎಲ್ಲರ ಫೇವ್ರೆಟ್ ಶೋ ಅಂತ ಅಂದರೆ ಅದು ಬಿಗ್ ಬಾಸ್ ಸೀಸನ್ 10. ನನ್ನ ಫೇವ್ರೆಟ್ ಶೋ ಕೂಡ. ಆ್ಯಂಡ್ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿದೆ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಆಟಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಅಂದರೆ ಆನೆ ಬಂತೊಂದಾನೆ, ಯಾವೂರ ಆನೆ ಅಂತಲೇ ಫೇಮಸ್ ಆಗಿರುವಂಥ ವಿನಯ್ ಗೌಡ ಅವರಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ವಿನಯಣ್ಣ ನಾನು ಆಲ್ಮೋಸ್ಟ್ 7 to 8 years ಇಂದ ಪರಿಚಯ ಇದೆ. ಅವರು ಹೊರಗಡೆ ಹೇಗಿದ್ದಾರೋ ಒಳಗೂ ಹಾಗೆ ಆಟ ಆಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಆ್ಯಂಡ್ ನನ್ನ ಕಂಪ್ಲೀಟ್ ಸಪೋರ್ಟ್ ಬಂದು ವಿನಯಣ್ಣನಿಗೆ. ವಿನಯಣ್ಣ, ಆಲ್ ದಿ ವೆರಿ ಬೆಸ್ಟ್. ಬಿಗ್ ಬಾಸ್ ಸೀಸನ್ 10ನ ಗೆದ್ದು ಬನ್ನಿ. ಹಾಗೆ ಪ್ಲೀಸ್ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಆಲ್ ದಿ ವೆರಿ ಬೆಸ್ಟ್ ವಿನಯಣ್ಣ. ಲವ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಹರಿಹರನ್. ಈಗ ಮನೆಯಲ್ಲೂ ಮಾತಾಗಿರುವಂತ ಸಾಕಷ್ಟು ಪ್ರಖ್ಯಾತಿಯನ್ನ ಪಡ್ಕೊಂಡಿರೋಂಥ ಕಾರ್ಯಕ್ರಮ ಅಂದ್ರೆ ಬಿಗ್ ಬಾಸ್ ಸೀಸನ್ 10. ಇದು ಉಳಿದೆಲ್ಲ ಸೀಸನ್ಗಳಿಗಿಂತ ಈ ಸೀಸನ್ ಏನಕ್ಕೆ ವಿಶೇಷ ಅಂತ ನನಗನ್ಸಿದ್ದು ಅಂದ್ರೆ ಅದರದೇ ಆದಂಥ ಒಂದು ವಿಭಿನ್ನ ಶೈಲಿ ಇರ್ಬೋದು, ಹಾಗೂ ಸಾಕಷ್ಟು ವಿಶೇಷವಾದಂಥ ಸ್ಪರ್ಧಿಗಳು ಈ ಸೀಸನ್ ಅಲ್ಲಿ ನಾವು ನೋಡಿದ್ವಿ. ಫಿನಾಲೆಗೆ ಬಂದಿರುವಂತ ಎಲ್ಲ ಸ್ಪರ್ಧಿಗಳು ತಮ್ಮ ಆಟನ ಅದ್ಭುತವಾಗಿ ಆಡಿದ್ದಾರೆ. ಆದರೆ ಗೆಲುವು ಅನ್ನೋದು ಒಬ್ಬರು ಮಾತ್ರ ಸೇರುವಂತದ್ದು. ಆ ಪಟ್ಟಕ್ಕೆ ಅರ್ಹತೆ ಇರುವಂತವರು ನನ್ನ ಪ್ರಕಾರ ಹೇಳಬೇಕು ಅಂತಂದ್ರೆ ದಟ್ ಈಸ್ ಮೈ ಮೋಸ್ಟ್ ಫೇವರೆಟ್, ಮೋರ್ ಡ್ಯಾಶಿಂಗ್ ಅಂಡ್ ಡೇರಿಂಗ್. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸನ್ನಿ, ತುಮಕೂರು ಚಲನಚಿತ್ರ ಹಾಗೂ ಕಿರುತೆರೆ ನಟ. ಎಲ್ಲದಕ್ಕಿಂತ ಹೆಚ್ಚಾಗಿ ಆರಾರ ಮಹಾದೇವ ಧಾರಾವಾಹಿಯ ಪ್ರೇತ ಮಾತಾಡ್ತಾ ಇದ್ದೀನಿ. ಎಲ್ರೂ ಗೊತ್ತು, ಬಿಗ್ ಬಾಸ್ ಸೀಸನ್ 10 ಬಿಗ್ ಬಾಸ್ ಇನ್ನೇನು ಫೈನಲ್ ಹಂತಕ್ಕೆ ಸಮೀಪ್ತಾ ಇದೆ. ಸೊ ಎಲ್ಲರೂ ಮಾತಾಡ್ತಿದ್ದಾರೆ, ಎಲ್ಲರೂ ಹೇಳ್ತಿದ್ದಾರೆ. ಸೊ ನಾನು ಈ ಒಂದು ಇದ್ರಲ್ಲಿ ಮಾತಾಡಿಲ್ಲ ಅಂದ್ರೆ ತಪ್ಪಾಗುತ್ತೆ. ಸೊ ಅದಕ್ಕೋಸ್ಕರ ನಡೆದ 1-2 ಘಟನೆ ಹೇಳಬೇಕು ಅಂತ ನನಗೆ ಅನಿಸ್ತಿದೆ. ಹರಹರ ಮಹಾದೇವ ಅನ್ನೋ ಒಂದು ನನಗೆ ಧಾರಾವಾಹಿ ಸಿಕ್ಕಿದಾಗ ಮುಂಬೈಗೆ ಬರಬೇಕು ಶೂಟಿಂಗಿಗೆ ಅಂತ ಹೇಳಿದ್ರು. ನನ್ಗೆ ಯಾರೂ ಗೊತ್ತಿಲ್ಲ ಅಲ್ಲಿ. ಏನ್ ಮಾಡಿದೆ, ಹೋಗಿ ನಾನು ಫಸ್ಟ್ ಮಾತಾಡಿದ್ದೆ ವಿನಯ್ ಅಣ್ಣನ. ಹಾಯ್ ಅಣ್ಣ ಅಂದೆ, ಅವರು ಹಾಯ್ ಅಂದ್ರು. ಸೊ ಹಾಗಾಗಿ ಅದಾಗಿ 2-3 ದಿನ ಹಾಯ್ ಬಾಯಲ್ಲೇ ಇದ್ದು.
ಮೂರನೇ ದಿನ ಅವರೇ ಕೇಳಿದ್ರು ನನಗೆ, ಇನ್ನು 3ನೇ ದಿನಕ್ಕೆ ಕಾರಲ್ಲಿ ಹೋಗ್ಬೇಕಾದ್ರೆ ಎಲ್ಲಿದೆಯಾ ಸನ್ನಿ ಅಣ್ಣ 13ನೇ ಫ್ಲೋರಲ್ಲಿ ಕೊಟ್ಬಿಟ್ಟಿದಾರೆ ಅಣ್ಣ ರೂಮ್ನ. ಯಾಕಂದ್ರೆ ವಿನಯ್ ಅಣ್ಣಂಗೆ ಇದ್ದಿದ್ದು ಫಸ್ಟ್ ಫ್ಲೋರ್ ಅಲ್ಲಿ, ನನಗೆ 13ನೇ ಫ್ಲೋರ್ ಅಲ್ಲಿ ಅಪಾರ್ಟ್ಮೆಂಟ್ ಕೊಟ್ಟಿದ್ರು. ತುಂಬಾ ಭಯ ಆಗ್ತಾ ಇದೆ ಅಣ್ಣ ನೈಟ್ ಟೈಮು ಹಂಗೆ